ಒಂದು ಸುಂದರ ವಿಶಾಲ ಕಾಡಿತ್ತು. ಆ ಕಾಡಿನಲ್ಲಿ ಸಾಕಷ್ಟು ಪಕ್ಷಿ ಪ್ರಾಣಿಗಳು ಸುಖದಿಂದ ಜೀವನ ನಡೆಸುತ್ತಿದ್ದವು. ಆ ಕಾಡಿನಲ್ಲಿ ಅತ್ಯಂತ ಸುಂದರವಾದ ಮರವಿತ್ತು. ಆ ಮರ ಇಡೀ ಕಾಡಿನಲ್ಲಿ ಸುಂದರವಾಗಿತ್ತು. ಅದು ಹಣ್ಣು ತುಂಬಿ ತುಳುಕುತ್ತಿತ್ತು ಮತ್ತು ಅದು ಹಚ್ಚ ಹಸಿರಿನಿಂದ ಕಂಗೊಳಿಸುತ್ತಿತ್ತು, ವಿಶೇಷತೆಯನ್ನು ಹೊಂದಿತ್ತು. ಅಲ್ಲಿ ನಾನಾ ಜಾತಿಯ ಪಕ್ಷಿಗಳು ಗೂಡು ಕಟ್ಟಿಕೊಂಡು ಸುಖವಾಗಿ ಜೀವನ ನಡೆಸುತ್ತಿದ್ದವು. ಹೀಗಿರಬೇಕಾದರೆ ಆ ಕಾಡಿಗೆ ಬೇಟೆಗಾರರ ಒಂದು ಗುಂಪೊಂದು ಬಂತು. ಆ ಗುಂಪು ಆ ಕಾಡಿನಲ್ಲಿರುವ ಮರದ ಮೇಲೆ ಮರದ ಮೇಲೆ ಕಣ್ಣು ಬಿತ್ತು. ಅಲ್ಲಿರುವ ಹಣ್ಣು ಹಂಪಲನ್ನು ತಮ್ಮ ವಶಕ್ಕೆ ಪಡಿಸಿಕೊಳ್ಳಬೇಕೆಂದು ಮತ್ತು ಆ ಪಕ್ಷಿಗಳನ್ನು ಓಡಿಸಿ ಹಣ್ಣು ಹಂಪಲ ತಮ್ಮ ವಶಕ್ಕೆ ಪಡಿಸಿಕೊಳ್ಳಬೇಕೆಂದು ತೀರ್ಮಾನಿಸಿದರು. ಆ ಪಕ್ಷಿಗಳನ್ನು ಓಡಿಸಲು ಪ್ರಯತ್ನಿಸಿದರು. ಆದರೆ ಅವರೊಂದಕೊಂಡ ಹಾಗೆ ಆ ಪಕ್ಷಿಗಳು ತಮ್ಮ ಗೂಡನ್ನು ಬಿಟ್ಟು ತೊಲಗಲಿಲ್ಲ. ಆ ಬೇಟೆಗಾರರಲ್ಲಿ ಒಬ್ಬನು ಹೀಗೆಂದನು, ಇವೇನು ಮಾಡಿದರು, ತಮ್ಮ ಗೂಡನ್ನು ಬಿಟ್ಟು ತೊಲಗುತ್ತೇ ಇಲ್ವಲ್ಲ ಎಂದು ದೊಡ್ಡ ಬಲೆಯನ್ನು ತಗೊಂಡು ಆ ಮರದ ಮೇಲೆ ಎಸೆದನು. ಆ ಬಲೆ ಇಡೀ ಮರವನ್ನೇ ಆವರಿಸಿತು. ಆ ಪಕ್ಷಿಗಳು ಮತ್ತು ಅವುಗಳ ಗೂಡುಗಳಿಗೆ ಹಿಂಸಿಸುತ್ತಿದೆ ಎಂದು ತಮ್ಮೊಳಗೆ ಚರ್ಚಿಸಿಕೊಂಡವು. ಒಟ್ಟಾಗಿ ಎಲ್ಲ ಪಕ್ಷಿಗಳು ಒಂದು ಉಪಾಯ ಮಾಡಿದವು. ಉಪಾಯದಂತೆ ಎಲ್ಲ ಪಕ್ಷಿಗಳು ಒಮ್ಮೆ ಹಾರಿದವು. ಹಾರಿದ ರಭಸಕ್ಕೆ ಬೇಟೆಗಾರರು ಹಾಕಿದ ಬಲೆ ಹರಿದು ಹೋಯಿತು. ಆ ಹೊರಬಂದ ಪಕ್ಷಿಗಳು ಬೇಟೆಗಾರರ ಮೇಲೆ ಆಕ್ರಮಣ ಮಾಡಿದವು. ಅದಕ್ಕೆ ಅಂಜಿ ಬೇಟೆಗಾರರು ಆ ಮರದ ಮತ್ತು ಆ ಕಾಡನ್ನು ಬಿಟ್ಟು ಓಡಿ ಹೋದರು. ಇಲ್ಲಿಗೆ ಕತೆ ಮುಗಿಯಲಿಲ್ಲ. ಬೇಟೆಗಾರರು ಹೋದ ಮೇಲೆ ಆ ಪಕ್ಷಿಗಳು ಆ ಮರದ ಬಳಿ ಸೇರಿದವು. ಮುರಿದು ಹೋದ ಗೂಡುಗಳನ್ನ ಮತ್ತೆ ಹೊಸ ಗೂಡು ಕಟ್ಟಲು ತೀರ್ಮಾನಿಸಿದವು. ಹೊಸ ಗೂಡು ಹೊಸ ಬದುಕು ಕಟ್ಟಲು ಹಿರಿಯ ಪಕ್ಷಿಗಳ ಸಹಾಯ ಕೇಳಿದವು. ತಮ್ಮಲ್ಲಿ ಕೆಲವು ನಾಯಕರನ್ನು ನೇಮಕರಣ ಮಾಡಿಕೊಂಡವು. ಮತ್ತೆ ಗೂಡು ಕಟ್ಟಲು ಕೆಲಸ ಮಾಡತೊಡಗಿದವು. ಆ ಒಂದಿಷ್ಟು ಪಕ್ಷಿಗಳು ಎಲೆಗಳ ಮೇಲೆ ಯಾರು ಯಾವ ಕೆಲಸ ಮಾಡಬೇಕು, ಯಾರು ಯಾವ ತಪ್ಪು ಮಾಡಿದರೆ ಯಾವ ಶಿಕ್ಷೆ ಕೊಡಬೇಕು ಎಂದು ತಮ್ಮ ಜೀವನ ರೀತಿ ನೀತಿ ನಿಯಮಗಳನ್ನು ಆ ಎಲೆಗಳ ಪುಸ್ತಕದಲ್ಲಿ ಬರೆದರು. ಅದರ ಹಾಗೆ ಅವರ ಜೀವನ ನಡೆಸುತ್ತಾ ಅದರ ಹಾಗೆ ಅವು ಎಲ್ಲ ಕೆಲಸಗಳನ್ನು ಪಾಲಿಸುತ್ತಾ ಮುಂದೆ ಅವರು ಸುಖವಾಗಿ ಜೀವನ ನಡೆಸುತ್ತಿದ್ದರು. ಯಾರ ಕಾಟವಿಲ್ಲದೆ ಸ್ವತಂತ್ರವಾಗಿ ಜೀವನ ನಡೆಸುತ್ತಿದ್ದರು. ಇಲ್ಲಿ ನಾವು ನೋಡಬೇಕಾದ 3 ಅಂಶಗಳು. ಮೊದಲನೆಯದು ಹಣ್ಣು ಹಂಪಲದಿಂದ ತುಳುಕುತ್ತಿರುವ ಫಲವತ್ತಾದ ಮರ. ಎರಡನೆಯದು ಕಾಡಿಗೆ ನುಗ್ಗಿ ಬಂದ ಬೇಟೆಗಾರರು. ಮೂರನೆಯದು ರೀತಿ ನೀತಿ ನಿಯಮಗಳ ಬರೆದ ಎಲೆಗಳ ಪುಸ್ತಕ. ನಾವಿಲ್ಲಿ ನೋಡಬೇಕಾದ ನಮ್ಮ ಭಾರತ ಮರದ ಹಾಗಿತ್ತು. ಬೇಟೆಗಾರರು ಹೇಗೆ ಕಾಡಿಗೆ ನುಗ್ಗಿ ಬಂದರು, ಹಾಗೆ ಬ್ರಿಟಿಷರು ನಮ್ಮ ದೇಶಕ್ಕೆ ನುಗ್ಗಿ ಬಂದು ಸ್ವಾತಂತ್ರ್ಯ ಕಸಿದುಕೊಂಡರು. ಅವರು ಹೇಳಿದ ಹಾಗೆ ನಾವು ಇರಬೇಕು, ಹೇಳಿದ ಹಾಗೆ ನಾವು ಕೇಳಬೇಕೆಂದು ಒತ್ತಾಯ ಮಾಡಿದರು. ಹೇಗೆ ಪಕ್ಷಿಗಳು ಒಂದು ಗೂಡಿ ಒಂದು ಹೊರ ಬಂದವು, ಹಾಗೆ ವೀರ ಮಹಾನ್ ನಾಯಕರು ಒಂದಗೂಡಿ ಹೊರ ಬಂದು ಸ್ವಾತಂತ್ರ್ಯ ತಂದುಕೊಟ್ಟರು. ಸ್ವಾತಂತ್ರ್ಯ ಆಗಸ್ಟ್ 15, 1947 ಆಯಿತು. ನಾವು ಸಂವಿಧಾನ ಎಲೆಗಳ ಪುಸ್ತಕದಲ್ಲಿ ಬರೆದರು. ಹಾಗೆ ಡಾಕ್ಟರ್ BR ಅಂಬೇಡ್ಕರ್ ಬೃಹತ್ ಪುಸ್ತಕವನ್ನು ಬರೆದರು. ಅದುವೇ ನಮ್ಮ ಸಂವಿಧಾನಕ್ಕೆ ಗೌರವ ಕೊಡಬೇಕು ಎಂದು ಹೇಳುತ್ತಾ ನನ್ನ ಚಿಕ್ಕ ಭಾಷಣಕ್ಕೆ ಚೊಕ್ಕವನ್ನು ನೀಡುತ್ತೇನೆ. ಧನ್ಯವಾದಗಳು.